ನಮಸ್ಕಾರ ಗೆಳೆಯರೇ, ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಕೇವಲ 10 ಲೀಟರ್ ಪೆಟ್ರೋಲ್ ಪಡೆಯುವುದಕ್ಕಾಗಿ ನೀವು 2 ದಿನಗಳ ಕಾಲ ರಸ್ತೆಯಲ್ಲಿ ಬಿಸಿಲಿನಲ್ಲಿ ಸಾಲಿನಲ್ಲಿ ನಿಲ್ಲಬೇಕಾದ್ರೆ ನಿಮ್ಮ ಪರಿಸ್ಥಿತಿ ಹೇಗಿರ್ತದೆ? ಹಾಲು ಮೊಟ್ಟೆ ಬ್ರೆಡ್ನಂತಹ ದಿನಬಳಕೆಯ ವಸ್ತುಗಳ ಬೆಲೆ ದಿನೇ ದಿನೇ 3 ಪಟ್ಟು ಹೆಚ್ಚಾದರೆ, ಹಾಗೂ ನಿಮ್ಮ ಉದ್ಯೋಗ ಇದ್ದಕ್ಕಿದ್ದಂತೆ ಕಸಿದುಕೊಳ್ಪಟ್ರೆ? ಹೌದು, ಇದು ಕೇವಲ ಕಲ್ಪನೆಯಲ್ಲ, ನಮ್ಮ ನೆರೆಯ ದೇಶಗಳಲ್ಲಿ ಇವತ್ತಿಗೆ ನಡೆಯುತ್ತಿರುವ ಕರಾಳ ವಾಸ್ತವ. ಗೆಳೆಯರೆ, ಇವತ್ತಿಗೆ ಶ್ರೀಲಂಕಾ ಮತ್ತು ಪಾಕಿಸ್ತಾನದಲ್ಲಿ ಜನರು ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಭಾರತದಲ್ಲಿ ನಾವು ಮಾತ್ರ ಯಾವುದೇ ಆತಂಕವಿಲ್ಲದೆ ನೆಮ್ಮದಿಯಾಗಿದ್ದೇವೆ. ಯಾಕೆ ಗೊತ್ತಾ? ಯಾಕಂದರೆ ನಮ್ಮನ್ನು ಕಾಪಾಡಲು ಒಂದು ಅದೃಶ್ಯ ಶಕ್ತಿ ಹಗಲಿರಲು ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಆ ಶಕ್ತಿ ಮಾತ್ರ ನಮ್ಮ ಹತ್ತಿರ ಇಲ್ಲದೆ ಹೋಗಿದ್ರೆ ಇವತ್ತಿಗೆ ಭಾರತದಲ್ಲಿರುವ ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ MNCsಗಳು ತಮ್ಮ ಬೋರ್ಡ್ ಮುಚ್ಚಿ ರಾತ್ರೋರಾತ್ರಿ ದೇಶ ಬಿಟ್ಟು ಓಡಿ ಹೋಗ್ತಾ ಇದ್ದವು. ಲಕ್ಷಾಂತರ ಯುವಕರು ನಿರುದ್ಯೋಗಿಗಳಾಗಿ ಬೀದಿಗೆ ಬೀಳ್ತಾ ಇದ್ರು. ಆದರೆ ನಾವು ಸುರಕ್ಷಿತವಾಗಿದ್ದೇವೆ. ಹಾಗೂ ಆ ಶಕ್ತಿ ಯಾವುದನ್ನೋದು ನಿಮ್ಗೆ ಗೊತ್ತಾ ಗೆಳೆಯರೇ? ಆ ಶಕ್ತಿ ಫಾರೆಕ್ಸ್ ರಿಸರ್ವ್, ಅಥವಾ ನೀವು ಅದನ್ನು ದೇಶದ ವಿದೇಶಿ ವಿನಿಮಯ ಅಂತ ಹೇಳಬಹುದು. ಗೆಳೆಯರೇ, ನಿಮಗೆ 1991ರ ಆರ್ಥಿಕ ಬಿಕ್ಕಟ್ಟಿನ ನೆನಪಿದೆಯೇ? ಅವತ್ತಿಗೆ ನಮ್ಮ ಭಾರತದ ಹತ್ತಿರ ಕೇವಲ 15 ದಿನಗಳಿಗೆ ಆಗುವಷ್ಟು ಮಾತ್ರ ವಿದೇಶಿ ವಿನಿಮಯ ಮೀಸಲು ಇತ್ತು. ಆಗ ಬೇರೆ ದಾರಿ ಇಲ್ಲದೆ ನಮ್ಮ ದೇಶದ ಚಿನ್ನವನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಅಡವಿಟ್ಟು ದೇಶವನ್ನ ದಿವಾಳಿ ಆಗುವುದರಿಂದ ಉಳಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿತ್ತು. ಹಾಗೂ ಆ ಸಮಯದಲ್ಲಿ ನಾವು ಜಗತ್ತಿನ ಮುಂದೆ ಕೈ ಚಾಚಿದೆವು. ಆದರೆ ಇವತ್ತಿಗೆ ಕಾಲ ಬದಲಾಗಿದೆ. ಭಾರತ ಈಗ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿಲ್ಲ, ಬದಲಾಗಿ ಜಗತ್ತಿಗೆ ಸಹಾಯ ಮಾಡುವ ಮಟ್ಟಕ್ಕೆ ಬೆಳೆದಿದೆ. ಹಾಗೂ ಕೇವಲ 15 ದಿನಗಳ ಬ್ಯಾಕಪ್ನಿಂದ ಹಿಡಿದು ಇವತ್ತಿಗೆ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನೋಡುವಂತಹ $688 ಬಿಲಿಯನ್ ಬೃಹತ್ ಖಜಾನೆಯನ್ನು ನಾವು ಕಟ್ಟಿದ್ದೇವೆ. ಹಾಗೂ ಈ ಮಹತ್ತರವಾದ ಬದಲಾವಣೆಯೇ ಇಂದಿನ ನವ ಭಾರತದ ತಾಕತ್ತು. ಗೆಳೆಯರಿ, ಖಜಾನೆಯಲ್ಲಿ ಕೇವಲ ಡಾಲರ್ ಅಷ್ಟೇ ಇರುವುದಿಲ್ಲ. ಜಾಗತಿಕ ರಾಜಕೀಯದಲ್ಲಿ ಭಾರತವನ್ನು ಕಾಪಾಡುವುದಕ್ಕಾಗಿ ಇದರಲ್ಲಿ ಪ್ರಮುಖವಾಗಿ 4 ಅಸ್ತ್ರಗಳಿವೆ. ಮೊದಲನೆಯದು ಫಾರಿನ್ ಕರೆನ್ಸಿ ಅಸೆಟ್ಸ್, ಅಂದರೆ ಬೇರೆ ದೇಶಗಳ ಕರೆನ್ಸಿಗಳು. ಹಾಗೂ ಇದರಲ್ಲಿ ಅಮೆರಿಕನ್ ಡಾಲರ್ನ ಪಾಲು ದೊಡ್ಡದು. ಎರಡನೇದು ಚಿನ್ನದ ಮೀಸಲು, ಅಂದರೆ ಗೋಲ್ಡ್ ರಿಸರ್ವ್. ಇದು ಜಾಗತಿಕ ಮಟ್ಟದಲ್ಲಿ ಡಾಲರ್ ಮೌಲ್ಯ ಕುಸಿದಾಗ ನಮ್ಮ ಕೈ ಹಿಡಿಯೋದೇ ಈ ಚಿನ್ನ. ಮೂರನೆಯದು SDR, ಅಂದರೆ ಸ್ಪೆಷಲ್ ಡ್ರೈವಿಂಗ್ ರೈಟ್ಸ್. ಇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಅಂದರೆ IMFನಲ್ಲಿರುವ ನಮಗಿರುವ ಹಕ್ಕು. ಕೊನೆಯದಾಗಿ ರಿಸರ್ವ್ ಟ್ರಾನ್ಚಿ ಪೊಸಿಷನ್. ಗೆಳೆಯರೆ, ಇವೆಲ್ಲವೂ ಸೇರಿ ನಮ್ಮ ದೇಶದ ಆರ್ಥಿಕತೆಗೆ ಒಂದು ಬಲವಾದ ಭದ್ರತಾ ಕೋಟೆಯನ್ನು ನಿರ್ಮಿಸುತ್ತವೆ. ಹಾಗೂ ಇದು ಕೇವಲ ದುಡ್ಡಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಶಕ್ತಿಯನ್ನು ಪ್ರದರ್ಶಿಸುವ ಬ್ರಹ್ಮಾಸ್ತ್ರ. ಹಾಗೂ ಇದನ್ನು ನಾವು ನಮ್ಮ ದೇಶದ ಸಂಕಟ ಕಾಲದ ಆಪದ್ ಬಾಂಧವ ಅಂತ ಕರೆಯಬಹುದು. ಆದರೆ ದುರಾದೃಷ್ಟವಶಾತ ನಮ್ಮ ಜನರಿಗೆ ಇದರ ನಿಜವಾದ ಮಹತ್ವವೇ ಗೊತ್ತಿಲ್ಲ. ನಾವು ದೇಶದ ಫಾರೆಕ್ಸ್ ರಿಸರ್ವ್ ಹೆಚ್ಚಾಗಿದೆ ಅಂತ ಸುದ್ದಿವಾಹಿನಿಗಳಲ್ಲಿ ಹೇಳಿದಾಗ ನೀವು ಯೋಚಿಸಬಹುದು, ಈ ರಿಸರ್ವ್ ತುಂಬಿದ್ರೆ ನಮಗೇನು ಲಾಭ? ಇದು ಕೇವಲ ಶ್ರೀಮಂತರಿಗೆ ಮತ್ತು ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕೋರಿಗೆ ಮಾತ್ರ ಸೀಮಿತವಲ್ಲವೇ? ಇದರಿಂದ ನಮ್ಮ ದಿನಸಿ ಬೆಲೆ ಕಡಿಮೆ ಆಗತ್ತಾ ಅಂತ. ಆದರೆ ಗೆಳೆಯರೇ, ದಯವಿಟ್ಟು ಇಲ್ಲಿ ಕೇಳಿ, ಇದು ನಿಮ್ಮ ಅತಿ ದೊಡ್ಡ ತಪ್ಪು ಗ್ರಹಿಕೆ. ಯಾಕಂದರೆ ಈ ದೇಶದ ಖಜಾನೆ ಇರುವುದೇ ಮಧ್ಯಮ ವರ್ಗದ, ಅಂದರೆ ನಮ್ಮಂತಹ ಸಾಮಾನ್ಯ ಜನರನ್ನು ರಕ್ಷಿಸುವುದಕ್ಕಾಗಿ. ಸೊ ಈಗ ಪ್ರಪಂಚದಲ್ಲಿ ನಡೆಯುತ್ತಿರುವ ಈ ಯುದ್ಧಗಳನ್ನು ತೆಗೆದುಕೊಳ್ಳಿ. ಜಗತ್ತಿನಾದ್ಯಂತ ತೈಲ ಮತ್ತು ಗ್ಯಾಸ್ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಯುದ್ಧಕ್ಕೂ ಮೊದಲು $60 ಇದ್ದ ಒಂದು ಬ್ಯಾರೆಲ್ ಕಚ್ಚಾ ತೈಲ ಈಗ $120 ಗಡಿ ದಾಟಿದೆ. ಗೆಳೆಯರಿ, ಪಾಕಿಸ್ತಾನದಂತಹ ದೇಶಗಳ ಹತ್ತಿರ ಫಾರೆಕ್ಸ್ ರಿಸರ್ವ್ ಕೇವಲ $10-12 ಬಿಲಿಯನ್ ಮಾತ್ರ ಉಳಿದಿದೆ. ಹಾಗಾಗಿ ಅವರು ತೈಲವನ್ನ ಸಾಲದ ಮೇಲೆ ಖರೀದಿಸಬೇಕು ಮತ್ತು ಕೇವಲ ಅರಬ್ ದೇಶಗಳನ್ನೇ ನಂಬಿಕೊಂಡಿರಬೇಕು. ಆದರೆ ಭಾರತದ ಹತ್ತಿರ ಏನಿದೆ? ನಮ್ಮ ಹತ್ತಿರ ಬರೋಬ್ಬರಿ $688 ಬಿಲಿಯನ್, ಅಂದರೆ $688 ಶತಕೋಟಿ ಅಷ್ಟು ಫಾರೆಕ್ಸ್ ರಿಸರ್ವ್ ಇದೆ. ಅಂದರೆ ಪ್ರಪಂಚದ ಸುಮಾರು 150 ದೇಶಗಳ ಒಟ್ಟು GDP ಕೂಡ ನಮ್ಮ ರಿಸರ್ವ್ದಷ್ಟು ಇಲ್ಲ. ಸೊ ಹಾಗಾಗಿ ಭಾರತ ಈಗ ಏನು ಮಾಡ್ತಾ ಇದೆ ಗೊತ್ತಾ? ನಾವು ಅರಬ್ ದೇಶಗಳಷ್ಟೇ ಅಲ್ಲದೆ ರಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದ ದೇಶಗಳಿಂದ ತೈಲವನ್ನು ತರಿಸಿಕೊಳ್ತಾ ಇದ್ದೇವೆ. ಗೆಳೆಯರೆ, ಆ ದೇಶಗಳು ನಮಗೆ ಯಾಕೆ ಮೊದಲ ಆದ್ಯತೆಯನ್ನು ನೀಡಿ ತೈಲವನ್ನು ಕೊಡ್ತಾ ಇವೆ ಗೊತ್ತಾ? ಯಾಕಂದರೆ ನಮ್ಮ ಹತ್ತಿರ ಹಣವಿದೆ. ನಾವು ಈ ಪಾಕಿಸ್ತಾನದಂತೆ ಸಾಲವನ್ನು ಕೇಳೋದಿಲ್ಲ. ಡೆಲಿವರಿಗೂ ಮುನ್ನವೇ ಮುಂಗಡವಾಗಿ ನಗದು ಹಣ ಪಾವತಿಸುತ್ತೇವೆ ಅಂತ ಹೇಳುವ ಆರ್ಥಿಕ ತಾಕತ್ತು ಭಾರತಕ್ಕಿದೆ. ಗೆಳೆಯರಿ, ಇವತ್ತಿಗೆ ಅಮೆರಿಕ, ರಷ್ಯಾ ಮತ್ತು ಮಿಡಲ್ ಈಸ್ಟ್ ದೇಶಗಳ ನಡುವೆ ನಡೆಯುತ್ತಿರುವ ಜಿಯೋಪಾಲಿಟಿಕಲ್ ಯುದ್ಧಗಳಿಂದಾಗಿ ಸಪ್ಲೈ ಚೈನ್ ಕಡಿತಗೊಂಡಿದೆ. ಸೊ ಇಂಥ ಬಿಕ್ಕಟ್ಟಿನ ಸಮಯದಲ್ಲಿ ಯಾವ ದೇಶದ ಹತ್ತಿರ ನಗದು ಹಣವಿರ್ತದೆಯೋ ಅವರೇ ನಿಜವಾದ ಕಿಂಗ್.
ಹಾಗೂ ಇಲ್ಲಿ ಪಾಕಿಸ್ತಾನದಂತಹ ದೇಶಗಳು ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ರೆ ಭಾರತ ತನ್ನ ಖಜಾನೆಯ ಬಲದಿಂದ ರಷ್ಯಾದಂತಹ ದೇಶಗಳೊಂದಿಗೆ ಕಣ್ಣಿಗೆ ಕಣ್ಣಿಟ್ಟು ಡೈರೆಕ್ಟ್ ಡೀಲ್ ಮಾಡಿಕೊಳ್ತಾ ಇದೆ. ಹಾಗೂ ನಮಗೆ ಭಾರಿ ರಿಯಾಯಿತಿಯ ದರದಲ್ಲಿ ತೈಲ ಕೊಡಿ, ನಾವು ನಿಮಗೆ ತಕ್ಷಣ ಕ್ಯಾಶ್ ಕೊಡುತ್ತೇವೆ ಅಂತ ಚೌಕಾಸಿ ಮಾಡುವ ಶಕ್ತಿ ನಮಗೆ ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾದಾಗಿರಿ ಮಾಡುವ ದೇಶಗಳ ಮುಂದೆಯೂ ಭಾರತ ತನ್ನ ಷರತ್ತುಗಳನ್ನು ವಿಧಿಸುತ್ತಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಬೆನ್ ಹಿಂದಿರುವ ಈ ಫಾರೆಕ್ಸ್ ರಿಸರ್ವ್ನ ಬೆಂಬಲ. ಗೆಳೆಯರು, ಒಮ್ಮೆ ನೀವೇ ಯೋಚಿಸಿ, ಒಬ್ಬ ಅಂಗಡಿಯವನು ಸಾಲ ಕೇಳುವವನಿಗೆ ಮೊದಲು ವಸ್ತು ಕೊಡ್ತಾನೋ ಅಥವಾ ಕ್ಯಾಶ್ ಕೊಡುವವನಿಗೆ ಕೊಡ್ತಾನೋ? ಸೊ ನಮ್ಮ ಖಜಾನೆಯಲ್ಲಿರುವ ಇದೇ ದುಡ್ಡಿನಿಂದಾಗಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಅಥವಾ ಯಾವುದೇ ಅಗತ್ಯ ವಸ್ತುಗಳ ಕೊರತೆ ಉಂಟಾಗ್ತಾ ಇಲ್ಲ. ಹಾಗೂ ಗೆಳೆಯರು, ಇದು ಕೇವಲ ಪೆಟ್ರೋಲ್ ಡೀಸೆಲ್ ವಿಚಾರವಲ್ಲ, ಇದು ನಿಮ್ಮ ಉದ್ಯೋಗದ ಪ್ರಶ್ನೆ ಕೂಡ ಹೌದು. ಯಾವುದೇ ವಿದೇಶಿ ಕಂಪ್ನಿ ಭಾರತದಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡುವ ಮುನ್ನ ನೋಡುವ ಮೊದಲ ಅಂಶವೇ ಈ ಫಾರೆಕ್ಸ್ ರಿಸರ್ವ್. ಯಾಕಂದರೆ ನಾಳೆ ದೇಶದ ಆರ್ಥಿಕತೆಗೆ ಏನಾದರೂ ಪೆಟ್ಟು ಬಿದ್ದರೆ ನಮ್ಮ ಹೂಡಿಕೆಯನ್ನು ರಕ್ಷಿಸುವುದಕ್ಕಾಗಿ ಈ ದೇಶದ ಹತ್ತಿರ ಸಾಕಷ್ಟು ಬ್ಯಾಕಪ್ ಹಣವಿದೆ ಅನ್ನೋದನ್ನು ಅವರು ಪರಿಶೀಲಿಸುತ್ತಾರೆ. ಸೊ ನಮ್ಮ ಖಜಾನೆ ತುಂಬಿದಾಗ ಮಾತ್ರ ಕಂಪ್ನಿಗಳು ಧೈರ್ಯವಾಗಿ ಬಂದು ಇಲ್ಲಿ ಫ್ಯಾಕ್ಟರಿಗಳನ್ನು ಅಂದರೆ IT ಕಂಪ್ನಿಗಳನ್ನು ತೆರೆಯುತ್ತವೆ. ಸೊ ಇದರಿಂದ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸಿಗ್ತದೆ. ಗೆಳೆಯರು, ಒಮ್ಮೆ ಯೋಚಿಸಿ, ಆ್ಯಪಲ್ನಂತಹ ಬ್ರೌತ್ ಟೆಕ್ ಕಂಪ್ನಿ ಅಥವಾ ರಕ್ಷಣಾ ಉಪಕರಣಗಳನ್ನು ತಯಾರಿಸುವ ವಿದೇಶಿ ಕಂಪ್ನಿಗಳು ಸಾವಿರಾರು ಕೋಟಿ ಹೂಡಿಕೆ ಮಾಡಿ ಭಾರತದಲ್ಲಿ ಫ್ಯಾಕ್ಟರಿ ಹಾಕಲು ಬಂದಾಗ ಅವರು ನೋಡುವ ಮೊದಲ ರಿಪೋರ್ಟ್ ಕಾರ್ಡ್ ಯಾವ್ದು ಗೊತ್ತಾ? ಇದೇ ಫಾರೆಕ್ಸ್ ರಿಸರ್ವ್. ಯಾಕಂದರೆ ಆ ಕಂಪ್ನಿಗಳು ಇಲ್ಲಿ ಬಂದು ಉತ್ಪಾದನೆ ಮಾಡಿ ಬಂದ ಲಾಭವನ್ನು ತಮ್ಮ ದೇಶಕ್ಕೆ ಡಾಲರ್ ರೂಪದಲ್ಲಿ ತೆಗೆದುಕೊಂಡು ಹೋಗಬೇಕು. ಹಾಗೂ ಭಾರತದ ಹತ್ತಿರ ಡಾಲರ್ಗಳ ಇಲ್ಲದಿದ್ದರೆ ಅವರಿಗೆ ಲಾಭ ಹೇಗೆ ಸಿಗ್ತದೆ? ಹಾಗೂ ಈ ಶ್ರೀಲಂಕಾದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಕೂಡ ಇದೇ ಆಗಿತ್ತು. ಅಲ್ಲಿನ ಖಜಾನೆ ಖಾಲಿಯಾದ ತಕ್ಷಣ ವಿದೇಶಿ ಕಂಪ್ನಿಗಳು ತಮ್ಮ ಬಂಡವಾಳವನ್ನು ವಾಪಸ್ ಪಡೆದುಕೊಂಡು ದೇಶ ಬಿಟ್ಟು ಓಡಿ ಹೋದವು. ಆದರೆ ನಮ್ಮ ರಿಸರ್ವ್ ಬಲಿಷ್ಠವಾಗಿರುವುದರಿಂದ ಇವತ್ತಿಗೆ ಚೀನಾವನ್ನು ಬಿಟ್ಟು ಬಹುರಾಷ್ಟ್ರೀಯ ಕಂಪ್ನಿಗಳು ಭಾರತದತ್ತ ಮುಖ ಮಾಡ್ತಾ ಇವೆ. ವಿದೇಶಿ ಹೂಡಿಕೆದಾರರಿಗೆ ಭಾರತ ಒಂದು ಸುರಕ್ಷಿತ ತಾಣ ಅನ್ನೋ ನಂಬಿಕೆ ಬಂದಿದೆ. ಸೊ ಆ ನಂಬಿಕೆ ಇವತ್ತಿಗೆ ನಮ್ಮ ಯುವಕರಿಗೆ IT, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೇವಾ ವಲಯಗಳಲ್ಲಿ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಒಂದು ರೀತಿಯಲ್ಲಿ ಫಾರೆಕ್ಸ್ ರಿಸರ್ವ್ ಇಡೀ ದೇಶಕ್ಕೆ ಮತ್ತು ನಮ್ಮ ಜನರಿಗೆ ಇರುವ ಅತಿ ದೊಡ್ಡ ಇನ್ಶೂರೆನ್ಸ್ ಪಾಲಿಸಿ. ಪಾಕಿಸ್ತಾನ ಮತ್ತು ಶ್ರೀಲಂಕಾದ ಸಾಮಾನ್ಯ ಜನರು ಇವತ್ತಿಗೆ ಅನುಭವಿಸುತ್ತಿರುವ ಆ ಕಣ್ಣೀರು ಮತ್ತು ಆ ಹಸಿವಿನ ನೋವು ನಮಗೆ ಯಾವತ್ತಿಗೂ ಬರಬಾರದೆಂಬ ಕಾರಣಕ್ಕೆ ನಮ್ಮ ದೇಶದ ಈ ಖಜಾನೆ ಹಗಲಿರುಳು ನಮಗೆ ಕಾವಲು ಕಾಯ್ತಾ ಇದೆ. ಹಾಗೂ ನಾವು ಇವತ್ತಿಗೆ ನೆಮ್ಮದಿಯಾಗಿ ನಮ್ಮ ಕುಟುಂಬದ ಜೊತೆ ನಿದ್ದೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಹತ್ತಿರ ಇರುವ ಈ ಬಲಿಷ್ಠ ಆರ್ಥಿಕ ರಕ್ಷಣಾ ಕವಚವೇ ಕಾರಣ. ಸೊ ಅದಕ್ಕಾಗಿ ಮುಂದಿನ ಬಾರಿ ಭಾರತದ ಫಾರೆಕ್ಸ್ ರಿಸರ್ವ್ ಹೆಚ್ಚಾಗಿದೆ ಅನ್ನೋ ಸುದ್ದಿ ಕೇಳಿದಾಗ ಇದು ನನಗಲ್ಲ ಅಂತ ಉದಾಸೀನ ಮಾಡಬೇಡಿ. ನೆನಪಿರಲಿ, ಆ ಖಜಾನೆ ಕಾಯ್ತಾ ಇರುವುದು ಕೇವಲ ಅಂಬಾನಿ ಅಥವಾ ಅದಾನಿಯವರನ್ನಲ್ಲ, ಅದು ದಿನನಿತ್ಯ ರಕ್ಷಿಸುತ್ತಿರುವುದು ನಿಮ್ಮನ್ನ, ನನ್ನನ್ನ ಮತ್ತು ನಮ್ಮ ಮಕ್ಕಳ ಭವಿಷ್ಯವನ್ನ. ಗೆಳೆಯರೇ, ನಮ್ಮ ದೇಶದ ಆರ್ಥಿಕತೆಯ ಈ ಅದ್ಭುತ ಸತ್ಯ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮೌಲ್ಯಯುತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಜೊತೆಗೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವುದರ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.